ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್ ನಾನು ವೆಯ್ಟ್ ಲಾಸ್ನೇ ತೋರಿಸ್ತಾ ಇರೋದು. ಬಿಕಾಸ್ ನೀವು ತಮ್ಮನೇಲಿ ನೋಡೇ ನಿಮಗೆ ಗೊತ್ತಾಗಿರುತ್ತೆ ವೆಯ್ಟ್ ಲಾಸ್ ಬಗ್ಗೆನೇ ಇವತ್ತಿನ ವ್ಲಾಗಲ್ಲಿ. ಸೊ ಇದು ಯಾವ ಥರ ಇರುತ್ತೆ, ಒಂದು ತಿಂಗಳಲ್ಲಿ ನಿಮಗೆ ಒಂದು 2 kg ಇಂದ 5 kg ವರೆಗೂ ಖಂಡಿತ ಸಣ್ಣ ಆಗ್ಬೋದು. ಸೊ ಯಾವ ಮೆಥಡಲ್ಲಿ ಮಾಡಬೇಕು ಅನ್ನೋದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಈ ವ್ಲಾಗಲ್ಲಿ ನಾನು ವಿವರಣೆ ಕೊಡ್ತೀನಿ. ಸೊ ಫಸ್ಟ್ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಸೊ ಇದು ನಿಮಗೆ ಬರೀ ನಿಮಗೆ ವೆಯ್ಟ್ ಲಾಸ್ಗೆ ಅಂತ ಅಲ್ಲ, ನಿಮ್ಮ ಒಂದು ಮುಖ ತುಂಬ ಕ್ಯೂಟಾಗಿ ಆಗುತ್ತೆ, ಅಂದರೆ ಬೆಳ್ಳಗಾಗ್ತೀರಾ ಆಯಿತಾ. ಬೆಳ್ಳಗಾಗೋದ್ರ ಜೊತೆಗೆ ಪಿಗ್ಮೆಂಟೇಷನು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಮತ್ತು ಪಿಂಪಲ್ಸ್ ಆಗಿರ್ಬೋದು, ಕ್ಲಿಯರ್ ಸ್ಕಿನ್ ಬೇಕು ಅಂತ ಯಾರ್ಯಾರು ಆಸೆ ಪಡ್ತಾ ಇದ್ದೀರಾ, ಸೊ ಅವರೆಲ್ಲ ಈ ಡ್ರಿಂಕ್ನ ತಯಾರಿಸ್ಕೊಳ್ಳಿ ಮನೆಯಲ್ಲಿ. ತುಂಬ ಈಸಿಯಾಗಿ ಮಾಡುವಂತಹ ಮೆಥಡ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ನೋಡಿ ಫ್ರೆಂಡ್ಸ್, ಉದ್ದ ಕೂದಲು ಯಾರಿಗೆ ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ, ಸೊ ನಂದು ಇಷ್ಟೇ ಇದ್ದಿದ್ದು ಫಸ್ಟ್ ಆಯಿತಾ. ಸೊ ನಾನು ಯಾವ ಒಂದು ರೆಮಿಡಿ ಮಾಡಿಕೊಂಡು ಇಷ್ಟೊಂದು ಚೆನ್ನಾಗಿ ನಾನು ಯಾವಾಗಲೂ ಕೂದಲು ಬಗ್ಗೆ ಹೇಳ್ಕೊಳ್ತಾ ಇರೋದು, ಕೆಲವ್ರಿಗೆ ಅಂದ್ಕೊಳ್ತಾ ಇರ್ತೀರಾ ಏನು ಇವಳು ಬರೀ ಕೂದಲದೇ ಹೇಳ್ತಾ ಇರ್ತಾಳೆ ಅಂತ. ಯಾಕೆ ಅಂತ ನನಗೆ ಗೊತ್ತು. ನಂದು ತುಂಬ ರಫ್ ಇತ್ತು ಕೂದಲು ಮುಂಚೆ ಆಯಿತಾ, ಕರ್ಲಿ ಹೇರ್ ಇತ್ತು ನಂದು. ಕೂದಲನ್ನ ನೋಡಿರೋರು, ನನ್ನ ಹತ್ರದಿಂದ ನೋಡಿರೋರು ನನ್ನ ಕೂದಲು ಹೇಗಿತ್ತು ಅನ್ನೋದು ಇಮ್ಯಾಜಿನ್ ಮಾಡ್ಕೊಂಡಿರ್ತಾರೆ. ಸೊ ಅದಕ್ಕೆ ಇವತ್ತಿ ಯಾಕೆ ಹೇಳ್ತೀನಿ ಅಂದರೆ, ನೀವು ಈ ರೆಮಿಡೀಸ್ ಮಾಡಿಕೊಂಡು ನಿಮ್ಮದು ಕೂದಲು ಚೆನ್ನಾಗಿ ಮಾಡ್ಕೊಳ್ಳಿ ಅನ್ನೋದೇ ನನ್ನ ಉದ್ದೇಶ ಆಗಿರುತ್ತೆ. ಯಾಕೆ ಅಂದರೆ ನಾನು ನಿನ್ನೆ ಒಂದು ವ್ಲಾಗಲ್ಲಿ ನಾನು ಹೆನ್ನಾನ ಹೇಗೆ ಪ್ರಿಪೇರ್ ಮಾಡ್ಬೋದು, ಮತ್ತು ಕೂದಲು ನೋಡಿ ಫ್ರೆಂಡ್ಸ್ ಕಪ್ಪುಗೆ ಆಗಿದೆ. ನಾನು ಕಲರ್ ಯಾವುದೇ ಒಂದು ಕಲರ್ ಅಪ್ಲೈ ಮಾಡಲ್ಲ, ಮತ್ತು ಹೇರ್ ಡೈ ಅಪ್ಲೈ ಮಾಡೋದೇ ಇಲ್ಲ ನಾನು ಆಯಿತಾ. ಸೊ ಹಾಗೇ ಹೇಗೆ ಮಾಡ್ಕೋಬೋದು ಅನ್ನೋದ್ರದ್ದು ಇದ್ರ ಹಿಂದಿನ ವ್ಲಾಗಲ್ಲಿದೆ, ಹೋಗಿ ಚೆಕ್ ಮಾಡಿ. ಆ್ಯಕ್ಚುಲಿ ಏನು ಗೊತ್ತಾ, ಅದೆಲ್ಲ ನೀವು ಮಾಡಿದ್ಮೇಲೆ ನಿಮ್ಗೆ ರಿಸಲ್ಟ್ ಸಿಗುತ್ತೆ, ಖಂಡಿತ ಸಿಗುತ್ತೆ. 1 ಮಂತಲ್ಲೇ ನಿಮ್ಗೆ ನೋಡಿ ಆ ಒಂದು ಕೂದಲೇನು ಬೆಳೆಯುತ್ತಲ್ವಾ, ಸೊ ಅದೆಲ್ಲ ರೂಟು ನಿಮ್ಮದು ಕಪ್ಪಾಗ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ನೀವು ಕಪ್ಪು ಕೂದಲನ್ನ ಮೇಂಟೈನ್ ಮಾಡ್ಕೊಂಡು ಬರ್ಬೋದು. ಸೊ ಆ ವ್ಲಾಗ್ನ ಚೆಕ್ ಮಾಡಿ. ಸೊ ಬನ್ನಿ ಇವಾಗ ಹೇಳ್ತೀನಿ. ಸೊ ಇದು ಮಾಡೋದ್ರಿಂದ ಏನು ಅಂದರೆ, ಮುಖ ತುಂಬ ಬ್ಯೂಟಿಫುಲ್ ಆಗುತ್ತೆ ಆಯಿತಾ. ವೆಯ್ಟ್ ಲಾಸ್ ಆಗ್ತೀರಾ 2 kg ಇಂದ 5 kg ವರೆಗೂ. ಸೊ ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಸೊ ಇದು ಹೇಗೆ ಮಾಡೋದು ಪ್ರಿಪ್ರೇಷನ್ ಅಂತ ಹೇಳ್ಬಿಡ್ತೀನಿ. ಸೊ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ನಾನು ಹಾಕ್ತಾ ಇದ್ದೀನಿ. ಸೊ ಇದೇ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಆಮೇಲೆ ಹೇಳ್ತೀನಿ. ಸೊ ಫಸ್ಟ್ ನೋಡ್ಕೊಂಬಿಡಿ, ಇದು ನಮ್ಮ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಆಗಿರುತ್ತೆ. ಸೊ ಇದೇನು ಮಾಡುತ್ತೆ ಅಂದರೆ, ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಆಯಿತಾ. ಸೊ ಅದ್ರ ಜೊತೆಗೆ ನಾನು ಒಂದು ಕ್ಯುಕ್ಯುಂಬರ್ ತೊಗೋತಾ ಇದ್ದೀನಿ, ಅಂದರೆ ಸೌತೆಕಾಯಿ ತೊಗೋತಾ ಇದ್ದೀನಿ, ಮತ್ತು ಶುಂಠಿ ತೊಗೋತಾ ಇದ್ದೀನಿ. ಇದು ಆಯುರ್ವೇದಿಕ್ ಮೆಥಡಲ್ಲಿ ಹೇಳ್ಕೊಡ್ತಾ ಇರೋದು ಫ್ರೆಂಡ್ಸ್. ಆರಾಮಾಗಿ ನೀವು ಸಣ್ಣ ಆಗ್ಬೋದು, ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇರಲ್ಲ ಆಯಿತಾ. ಮತ್ತು ಪುದೀನ ತೊಗೋತಾ ಇದ್ದೀನಿ, ದೆನ್ ಲೆಮನ್ ತೊಗೋತಾ ಇದ್ದೀನಿ, ಮತ್ತು ಆಮ್ಲ, ಅದು ಎರಡು ಆಮ್ಲ ಅಂದರೆ 2 ಬೆಟ್ಟದ ನೆಲ್ಲಿಕಾಯಿನ ತೊಗೋತಾ ಇದ್ದೀನಿ. ಸೊ ಒಂದು ಹೇಳ್ತೀನಿ, ಕೆಲವ್ರಿಗೆ ಬೆಟ್ಟದ ನೆಲ್ಲಿಕಾಯಿ ಸಿಗದೆ ಇದ್ದರೆ ಪತಂಜಲಿದು, ನಾನು ಯಾವುದೇ ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಾ ಇಲ್ಲ. ಸೊ ನೀವೇನು ಮಾಡಿ ಅಂದರೆ, ಆಮ್ಲ ಜ್ಯೂಸ್ದು ಎಲ್ಲ ಕಡೆ ಇವಾಗ ಸಿಗುತ್ತಲ್ವಾ, ಸೊ ಮೆಡಿಕಲ್ ಸ್ಟೋರಲ್ಲೂ ಸ್ಟೋರ್ ಮಾಡಿಟ್ಟಿರ್ತಾರೆ. ಸೊ ನೀವು ಅಲ್ಲಿ ಬೇಕಾದ್ರೆ ಪರ್ಚೇಸ್ ಮಾಡ್ಕೋಬೋದು ಕೆಲವ್ರಿಗೆ. ಯಾಕೆಂದರೆ ಒಬ್ಬೊಬ್ಬರು ಇರೋವಂತಹ ಜಾಗ ಪ್ಲೇಸಲ್ಲಿ ಅವರ ಸುತ್ತಮುತ್ತ ಅಂತ ಶಾಪ್ಸ್ ಇಲ್ಲದೆ ಇರುವಾಗ ಅವ್ರ ಪಾಪ ತಗೊಳ್ಳೋಕ್ಕೆ ಕಷ್ಟಪಡ್ತಾರೆ. ಸೊ ಅಂಥವ್ರಿಗೂ ಯೂಸ್ ಆಗಲಿ, ನಾನು ವ್ಲಾಗ್ಸಲ್ಲಿ ಅದಕ್ಕೇ ಮಾಡೋದು, ಎಲ್ಲರಿಗೂ ಯೂಸ್ ಆಗಲಿ ನನ್ನ ವ್ಲಾಗ್ಸ್ ಅಂತಲೇ ನಾನು ಮಾಡೋದು. ಸೊ ಬರೀ ಪರ್ಟಿಕ್ಯುಲರಾಗಿ ಇಂಥವ್ರೇ ನಾನು ವ್ಲಾಗ್ಸ್ ನೋಡಬೇಕು ಅಂತಲ್ಲ, ಎಲ್ಲರೂ ನೋಡಿ ಅವರು ನಂದು ಏನು ನಾನು ಮಾಡ್ಕೊತಿದ್ದೀನೋ ರೆಮಿಡೀಸ್ ಅವ್ರಿಗೂ ಉಪಯೋಗ ಆಗಲಿ ಅನ್ನೋದೇ ನನ್ನ ಒಂದು ಉದ್ದೇಶ ಆಗಿರುತ್ತೆ. ಸೊ ಬನ್ನಿ ಇವಾಗ ಹೇಳ್ಬಿಡ್ತೀನಿ ಏನೇನು ಬೆನಿಫಿಟ್ಸ್ ಅಂತ. ಸೊ ಇದನ್ನು ನಾವು ಯಾವ ಟೈಮಲ್ಲಿ ಕುಡಿಬೇಕು ಅಂತ ನಾನು ಮಾಡೋನು ತೋರಿಸ್ತೀನಿ, ಅದು ಹೆಂಗೆ ಅಂತ. ಯಾಕಂದ್ರೆ ನಿಮ್ಗೆ ಗೊತ್ತಾಗಬೇಕಲ್ಲ ಯಾವ ಥರ ಮಾಡೋದು ಅಂತ. ಸೊ ಯಾವಾಗ ತಗೋಬೇಕು ಅಂದರೆ ಫ್ರೆಂಡ್ಸ್, ನೀವು ಊಟ ಮಾಡೋಕ್ಕಿಂತ ಅರ್ಧ ಗಂಟೆ ಮುಂಚೆ ತಗೋಬೇಕು. ಇದು 2 ಸಲ ತಗೋಬೇಕು, ಅದಕ್ಕೆ ಹೇಳ್ತಾ ಇರೋದು. ಆಮೇಲೆ ನಿಮ್ಗೇನು ಗೊತ್ತಾ, ಇದು ತುಂಬ ಜಾಸ್ತಿ ಕ್ವಾಂಟಿಟಿನಲ್ಲ. ಇವಾಗ ನೀವೇನು ಒಂದು ಮಾಡ್ಕೋತೀರಾ ಆ ಡ್ರಿಂಕ್ನ 2 ಪಾರ್ಟಾಗಿ ಮಾಡ್ಕೊಳ್ಳಿ. ಅಂದರೆ 1 ಗ್ಲಾಸ್ ಇದ್ದರೆ ಅರ್ಧ ಗ್ಲಾಸು ಊಟಕ್ಕೆ ಮುಂಚೆ ಅರ್ಧ ಗಂಟೆ ಮುಂಚೆ ಕುಡಿಬೇಕು, ಮತ್ತು ಊಟ ಆದಮೇಲೆ 40 ಮಿನಿಟ್ಸ್ ಆದಮೇಲೆ ನೀವು ಅದನ್ನು ಕುಡಿಬೇಕಾಗುತ್ತೆ. ಈ ಥರ ಮಾಡ್ಕೊಂಬನ್ನಿ, ಆರಾಮಾಗಿ ನೀವು ಒಂದು 2 kg ಇಂದ 5 kg ವರೆಗೂ ಖಂಡಿತ ಸಣ್ಣ ಆಗ್ತೀರಾ. ನಾರ್ಮಲ್ ಫುಡ್ಡು ನೀವೇನು ತಿನ್ಕೊಂಡು ಬರ್ತಾ ಇರ್ತೀರೋ ಅದ್ರ ಜೊತೆಗೆ ಇದೊಂದು ಮಾಡಿದ್ರೆ ಗಟ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ ಆಯಿತಾ. ಸೊ ಆರಾಮಾಗಿ ನೀವು ಸಣ್ಣ ಆಗ್ಬೋದು ಫ್ರೆಂಡ್ಸ್. ಸೊ ನಂದು ಹಳೆ ವ್ಲಾಗ್ಸು ನೀವು ನೋಡಿರ್ತೀರಾ. ಸೊ ನಂದು ವೆಯ್ಟ್ ಲಾಸ್ದು ತುಂಬ ಮಾಡಿದ್ದೀನಲ್ಲ, ಸೊ ಅದೆಲ್ಲ ಚೆಕ್ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ ಇವಾಗ ಹೇಗೆ ಮಾಡೋದು, ಪ್ರಿಪ್ರೇಷನ್ ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಆಮೇಲೆ ಇನ್ನೊಂದು ರಿಕ್ವೆಸ್ಟು, ಯಾರಿಗಾರ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಕೂಡ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ. ಬಿಕಾಸ್ ಅವರೂ ನೋಡಿ ಅವ್ರಿಗೆ ಇಷ್ಟ ಆದರೆ ಅವರು ಮಾಡ್ಕೊಳ್ಳಿ ಅಂತ. ಸೊ ಬನ್ನಿ, ಹೈಪ್ ಆಪ್ಷನ್ ಇದ್ದರೆ ಹೈಪು ಕೂಡ ಮಾಡಿ ಬನ್ನಿ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, ನಾನು ಏನು ಒಂದು ತೋರಿಸಿದ್ನಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ನಾನೀಗ
ಮಿಕ್ಸಿ ಜಾರ್ನಲ್ಲಿ ಹಾಕೊಂಡು ನಾನು ತೋರಿಸ್ತೀನಿ ಯಾವ್ಯಾವ ಕ್ವಾಂಟಿಟಿ ಎಷ್ಟೆಷ್ಟು ಹಾಕಬೇಕು ಅನ್ನೋದು ತೋರಿಸ್ತೀನಿ. ವಿಡಿಯೋ ಲೆಂತಿ ಆಯಿತು ಅಂತ ಯಾರು ಹೇಳೋಕ್ಕೆ ಹೋಗ್ಬೇಡಿ, ಯಾಕೆಂದರೆ ನಾನಿದು ಯಾವಾಗಲೂ ನಾನು ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಮಾಡೋದ್ರಿಂದ ಒಂದು ಸ್ವಲ್ಪ ಲೆಂತಿಯಾಗಿ ಬರುತ್ತೆ. ಸೊ ಕೆಲವ್ರಿಗೆಲ್ಲ ಪೇಷನ್ಸ್ ಇಲ್ಲದೆ ಇರೋ ನೋಡೋಕ್ಕೆ ಹೋಗ್ಬೇಡಿ, ದಯವಿಟ್ಟು ಹೇಳ್ಬಿಡ್ತೀನಿ. ಫಸ್ಟೇ ನಿಮ್ಗೊಂದು ಜಸ್ಟ್ ಮೈ ಹಂಬಲ್ ರಿಕ್ವೆಸ್ಟ್ ಫಾರ್ ಯು, ನಿಮ್ಗೇನು ಅಂದರೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ನೋಡಲೇಬೇಡಿ ಆಯಿತಾ, ಸ್ಕಿಪ್ ಮಾಡೋಗಿ. ಬೇರೆಯವರೆಲ್ಲ ನಿಮಗೆ 2 ಮಿನಿಟ್ಸಲ್ಲಿ ಹೇಳೋರು ಸಿಗ್ತಾರೆ ನಿಮ್ಗೆ ಯೂಟ್ಯೂಬಲ್ಲಿ ಆಯಿತಾ. ನಂತರ ಎಕ್ಸ್ಪ್ಲೈನ್ ಇನ್ನೂ ಚೆನ್ನಾಗಿ ಮಾಡ್ತಾರೆ, ನನಗೂ ಗೊತ್ತು. ಬಟ್ ಏನು ಗೊತ್ತಾ, ನಾನು ಏನು ಹೇಳ್ತಿದ್ದೀನೋ ಅದು ಕರೆಕ್ಟಾಗಿ ಯಾವ ಥರ ಆಗುತ್ತೆ ಅನ್ನೋದನ್ನು ನಾನು ಹೇಳೋದು. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ತಾ ಬರುತ್ತೆ. ಕೆಲವ್ರಿಗೆ ಅಲರ್ಜೀಸ್ ಇರುತ್ತೆ, ಪಿಗ್ಮೆಂಟೇಷನ್ ಅದೆಲ್ಲ ಹೇಳಿದ್ನಲ್ಲ, ಅದು ಕ್ಲಿಯರ್ ಆಗ್ತಾ ಬರುತ್ತೆ. ಪ್ಲಸ್ ಹೇರ್ ಗ್ರೋತ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಡಯಾಬಿಟಿಸ್ ಕಂಟ್ರೋಲಿಗೆ ಬರುತ್ತೆ, BP ಕಂಟ್ರೋಲಿಗೆ ಬರುತ್ತೆ, ಥೈರಾಯ್ಡ್ ಕಂಟ್ರೋಲಿಗೆ ಬರುತ್ತೆ. ಮತ್ತು ನಿಮಗೆ ತುಂಬ ಚೆನ್ನಾಗಿರುವ ಕೂದಲು ಸಿಗುತ್ತೆ. ಸೊ ಯಾರಿಗೆ ಬೇಕು ಹೇಳಿ, ಶೈನಿಂಗ್ ಆಗಿರುವ ಕೂದಲು ಮತ್ತು ತುಂಬ ಬ್ಯೂಟಿಫುಲ್ ಆಗಿರುವ ಸ್ಕಿನ್ ಟೋನ್ ತುಂಬ ಚೆನ್ನಾಗಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ನನ್ನ ಸ್ಕಿನ್ನೇ. ಸೊ ನಾನು ಇದೆಲ್ಲ ಟ್ರೈ ಮಾಡ್ತಾ ಇರ್ತೀನಿ. ಸೊ ಇದು ಏನು ಗೊತ್ತಾ ಫ್ರೆಂಡ್ಸ್, ಇವಾಗ ಸಮ್ಮರ್ದಲ್ವಾ, ಸೊ ಸಮ್ಮರ್ ಇದ್ದದ್ದು ನಾನು ತೋರಿಸ್ತಾ ಇರೋದು ಆಯಿತಾ. ಡೈಲಿ ಮಾಡ್ಕೊಳ್ಳಿ, ತುಂಬ ಕ್ಯೂಟಾಗಿ ಕಾಣಿಸ್ತೀರ. ಸೊ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಫಸ್ಟ್ ನಾನು ಸೌತೆಕಾಯಿ ತೊಗೊಂಡಿದ್ದೀನಿ, ಮತ್ತು ಶುಂಠಿದು 2 ಪೀಸ್ನ ತೊಗೊಂಡಿದ್ದೀನಿ, ಮತ್ತು ಇದು ಬೆಟ್ಟದ ನೆಲ್ಲಿಕಾಯಿ 2 ತೊಗೊಂಡಿದ್ದೀನಿ. ಅಂದರೆ ಅದರದ್ದು ಬೀಜ ತೆಗೆದ್ಬಿಟ್ಟು 2 ಬಂದಿದೆ ಇದು. ಸೊ ಮತ್ತು ಅರ್ಧ ಲೆಮೆನು, ಅರ್ಧಕ್ಕಿಂತ ಕಡಿಮೆ ಅಂದ್ಕೊಳ್ಳಿ, ಒಂದು ಸ್ವಲ್ಪ ಕಟ್ ಮಾಡಿ ತೊಗೊಂಡಿದ್ದೀನಿ. ಮತ್ತು ಪುದೀನದು, ಮತ್ತು 4 ಪೀಸು ಸೌತೆಕಾಯಿ ಬೇಕಾಗುತ್ತೆ, 4 ಪೀಸು ಸಾಕು. ಸೊ ಇದು ಒಂದು ಮೆಜರ್ಮೆಂಟ್ ಆಗಿರುತ್ತೆ, ನೋಟ್ ಮಾಡ್ಕೊಳ್ಳಿ. 2 ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಮತ್ತು 2 ಚಿಕ್ಕ ಚಿಕ್ಕ ಪೀಸು ಶುಂಠಿ ಯಾಕೆ ಅಂದರೆ ನಮಗೆ ವೇಟ್ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದರಲ್ಲಿ ಏನೇನು ಹಾಕಿದೀವೋ ಅದೆಲ್ಲ ಇದು. ಮತ್ತು ಇನ್ನೊಂದು ಸೀಕ್ರೆಟ್ ಇದು ಅಂತ ತೋರಿಸಿದ್ನಲ್ಲ, ಸೊ ಅದನ್ನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಅಂದರೆ ಅದು ಮಿಕ್ಸ್ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ. ಸೊ ಇವಾಗ ನಾನು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಇದಕ್ಕೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆ ಹಣ್ಣು ಒಂದು ಬಿಟ್ಬಿಟ್ಟು ಇನ್ನೆಲ್ಲನೂ ಇದಕ್ಕೆ ಹಾಕ್ಕೊಂಡು ನಾನು ತೋರಿಸ್ತೀನಿ ಹೆಂಗಾಗಿದೆ ಅಂತ. ಸೊ ನೋಡಿ, ಈ ಥರ ಮಿಕ್ಸಿ ಜಾರ್ಗೆ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬಾ ಹಾಕ್ಕೊಂಡ್ರೆ ಮುಖಕ್ಕೆ ಎಗಿರುತ್ತೆ, ಆಮೇಲೆ ಸರಿಯಾಗಿ ಬ್ಲೆಂಡ್ ಆಗಲ್ಲ ಅದು. ಸೊ ಬನ್ನಿ ಮಿಕ್ಸಿ ಮಾಡಿ ತೋರಿಸ್ತೀನಿ. ಸೊ ನೋಡಿ, ಬ್ಲೆಂಡ್ ಮಾಡಿದ್ಮೇಲೆ ಈ ಥರ ಬಂದಿರುತ್ತೆ. ಇದನ್ನು ನಾನು ಫಿಲ್ಟರ್ ಮಾಡ್ತೀನಿ. ಫಿಲ್ಟರ್ ಮಾಡಿದ್ಮೇಲೆ ನೀರು ಎಷ್ಟು ಆ್ಯಡ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಸೊ ಟ್ಯೂನಲ್ಲಿರಿ, ಸ್ಕಿಪ್ ಮಾಡಿ ಹೋಗ್ಬೇಡಿ, ಕರೆಕ್ಟಾಗಿ ಗೊತ್ತಾಗಲ್ಲ ನಿಮಗಿಲ್ಲ ಅಂದರೆ. ಸೊ ನೋಡಿ, ಇದನ್ನು ನಾನೀಗ ಒಂದು ಜಾಲರಿನಲ್ಲಿ ಜ್ಯೂಸ್ ಶೋಧಿಸ್ತೀವಲ್ಲ ಅದರಲ್ಲಿ ನಾನು ಎಲ್ಲನೂ ಅದು ಫಿಲ್ಟರ್ ಮಾಡ್ತಾಯಿದ್ದೀನಿ. ಸೊ ನೀವೇನು ಮಾಡಬೇಕಾಗುತ್ತೆ ಅಂದರೆ ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ಇದಿರುತ್ತೆ ಆಯಿತಾ. ಸೊ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸೊ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಅಗೇನ್ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ಯಾವ ಒಂದು ಕಪ್ಪು ಅಂದರೆ ಈ ಥರ ಸ್ಮಾಲ್ ಕಪ್ಪಲ್ಲಿ ತೊಗೊಂಡಿರೋದು ಆಯಿತಾ, ಕಾಫಿ ಟೀ ಕುಡಿತೀವಲ್ಲ ಆ ಥರ ಕಪ್ಪು. ಅದರಲ್ಲಿ ಇನ್ನೂ ಒಂದು 3 ಗ್ಲಾಸ್ ಅಷ್ಟು ನೀರು ಹಾಕಬೇಕಾಗತ್ತೆ. ಇಷ್ಟು ಮಾಡಿದ್ದೀವಲ್ಲ, 2 ದಿನ ಯೂಸ್ ಮಾಡ್ಬೋದು ನೀವು. ಇಲ್ಲ ಡೈಲಿ ನೀವು ಮಾಡ್ಕೋತೀನಿ ಫ್ರೆಶ್ ಆಗೇ ಬೇಕು ಅಂದರೆ ಹಂಗೂ ಮಾಡ್ಬೋದು. ಇಲ್ಲಾಂದರೆ ನೀವು ಒಂದು 2 ದಿನಕ್ಕಾಗಷ್ಟು ಸ್ಟೋರ್ ಮಾಡಿ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಕುಡಿಬೇಕಾದ್ರೆ ಒಂದು ಅರ್ಧ ಗಂಟೆ ತೆಗೆದಿಟ್ಬಿಟ್ಟೆ ಕುಡೀರಿ, ಇಲ್ಲಾಂದರೆ ಅದು ಪ್ರಾಬ್ಲಮ್ ಆಗುತ್ತೆ ಹೊಟ್ಟೆಗೆ ಆಯಿತಾ. ಸೊ ಚೆನ್ನಾಗಿದಾಗಿದೆ. ಸೊ ನೋಡಿ ಈ ಥರ ಬಂದಿದೆ ಅಲ್ಲ. ಸೊ ಇದಕ್ಕೆ ನಾನು ಇನ್ನೂ ಒಂದು 2 ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಆಲ್ರೆಡಿ ಅದು ಮಿಕ್ಸಿದು ನೀರೆಲ್ಲ ತೆಗಿವಾಗ ಒಂದು ಹಾಕಿದ್ದೆ ಅಲ್ವಾ. ಸೊ 2 ಗ್ಲಾಸ್ ಹಾಕಿದೆ, ಮತ್ತು ಇನ್ನೊಂದು ಹಾಕ್ತಾಯಿದ್ದೀನಿ. ಸೊ ಟೋಟಲ್ಲು 4 ಗ್ಲಾಸ್ ನೀರು ಇರಬೇಕಾಗುತ್ತೆ ಇದರಲ್ಲಿ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಫ್ರೆಂಡ್ಸ್, ನಿಂಬೆಹಣ್ಣು ಏನು ತೆಗೆದಿಟ್ಟಿದ್ದೆ ಅದನ್ನು ಹಿಂಡಬೇಕಾಗತ್ತೆ ನಾವು. ಸೊ ನೀವೆಷ್ಟು ಲೆಮನ್ ಹಾಕ್ಕೊಂಡು ಕುಡಿತೀರೋ ನಿಮ್ಮ ಹೊಟ್ಟೆ ಗಟ್ ಹೆಲ್ತ್ ತುಂಬ ಚೆನ್ನಾಗಾಗುತ್ತೆ. ಸೊ ಹೆದ್ರಕೋಬೇಡಿ, ಲೆಮನ್ ತುಂಬ ಒಳ್ಳೆಯದು ಆಯಿತಾ. ಸೊ ಇವಾಗ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕೋ ಸಮಯ ಬಂತು. ಸೊ ಬನ್ನಿ. ಸೊ ನಾನು ಇದರಲ್ಲಿ ಎಷ್ಟು ತಗೋತಾ ಇದ್ದೀನಿ ಅಂದರೆ ತುಂಬ ಕಡಿಮೆ ತಗೋಬೇಕು, ಒಂದು 1/4 ಸ್ಪೂನ್ ಅಷ್ಟೇ ಸಾಕಾಗುತ್ತೆ. ಸೊ ಇದು ಏನು ಅಂದರೆ ಹೇಳಲ್ಲ, ಜಲ್ಜೀರಾ ಅಂತ. ಸೊ ಜಲ್ಜೀರಾದಲ್ಲಿ ಏನು ಅಂದರೆ ಮ್ಯಾಂಗೋದು ಡ್ರೈ ಪೌಡರ್ ಆ್ಯಡ್ ಮಾಡಿರ್ತಾರೆ, ಬ್ಲ್ಯಾಕ್ ಪೆಪ್ಪರ್ನ ಆ್ಯಡ್ ಮಾಡಿರ್ತಾರೆ, ಮತ್ತು ಇಂಗು ಇರುತ್ತೆ, ಮತ್ತು ಜೀರಿಗೆದು ಡ್ರೈ ಇರುತ್ತೆ, ಮತ್ತು ಅಜ್ವೈನ್ದು ಮಿಕ್ಸ್ ಮಾಡಿರ್ತಾರೆ. ಸೊ ಇದೆಲ್ಲ ನಮ್ಮ ಗಟ್ ಹೆಲ್ತ್ಗೆ ತುಂಬ ಒಳ್ಳೆಯದು ಆಯಿತಾ. ಹುರಿದ್ಬಿಟ್ಟು ಅವರು ಈ ಥರ ಪುಡಿ ಮಾಡಿರ್ತಾರೆ. ಸೊ ಇದನ್ನು ಒಂದು ತೆಗೆದಿಟ್ಕೊಳ್ಳಿ, ಯಾವುದೇ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ, ಒಂದು ತೆಗೆದಿಟ್ಕೊಳ್ಳಿ. ಸೊ ಇದೇ ನಿಮಗೆ ವೆಯ್ಟ್ ಲಾಸ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡೋದು. ಸೊ ನಾನು ಇದನ್ನೇ ಮಾಡ್ತಿರೋದು ಫ್ರೆಂಡ್ಸ್ ಆಯಿತಾ.
ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾನು ಗ್ಲಾಸ್ಗೆ ಪೋರ್ ಮಾಡಿ ತೊಗೊಂಬರ್ತೀನಿ, ವೇಟ್ ಮಾಡಿ. ಸೊ ಆಯಿತಾ, ನಾನಿವಾಗ ಒಂದು ಗ್ಲಾಸ್ನಲ್ಲಿ ಹಾಕೊಂಬಂದು ತೋರಿಸ್ತಾ ಇದ್ದೀನಿ. ಸೊ ನೋಡಿ, ನಮ್ಮ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ರೆಡಿ ಆಯಿತು, ಸಮ್ಮರ್ ವೆಯ್ಟ್ ಲಾಸ್ ಡ್ರಿಂಕ್ ರೆಡಿ ಆಯಿತು. ಸೊ ಮಕ್ಳಿಗೂ ಕೊಡ್ಬೋದು ಫ್ರೆಂಡ್ಸ್ ನೀವು, ಯಾಕೆಂದರೆ ಸಮ್ಮರಲ್ಲಿ ಸುಮ್ಮನೆ ಐಸ್ ಕ್ರೀಮ್ಸ್ ಕೊಡೋದಾಗಿರ್ಬೋದು, ಕೂಲ್ ಡ್ರಿಂಕ್ಸ್ ಕೊಡೋದಾಗಿರ್ಬೋದು, ಹೊಟ್ಟೆ ಅಪ್ಸೆಟ್ ಆಗುತ್ತೆ. ಆಮೇಲೆ ಏನು ಗೊತ್ತಾ, ನಮ್ಮದು ಸ್ಕಿನ್ನು ಹಾಳಾಗ್ಬಿಡುತ್ತೆ. ಸೊ ಈ ಥರ ಒಂದು ಕುಡಿಯೋದ್ರಿಂದ ಗಟ್ ಹೆಲ್ತೂ ಚೆನ್ನಾಗಾಗುತ್ತೆ. ನಿಮ್ಗೆ ಹೇಳಿದ್ನಲ್ಲ, ಪಿಗ್ಮೆಂಟೇಷನ್ನು, ಕ್ಲಿಯರ್ ಸ್ಕಿನ್ ಬೇಕು ಅನ್ನೋರಿಗೆ, ಮತ್ತು ವೆಯ್ಟ್ ಲಾಸ್ ಆಗೋರಿಗೆ, ಮತ್ತು ಕೂದಲು ತುಂಬ ಚೆನ್ನಾಗಿ ಬೆಳಿಬೇಕು ಅಂತ ಆಸೆ ಇರೋರು ಇದನ್ನು ಟ್ರೈ ಮಾಡಿ. ಊಟ ಮಾಡೋದಕ್ಕೂ ಅರ್ಧ ಗಂಟೆ ಮುಂಚೆ ಇದನ್ನು ತಗೊಂಡಿರ್ಬೇಕಾಗತ್ತೆ. ಮತ್ತು ಊಟ ಆದಮೇಲೆ ಅರ್ಧ ಗಂಟೆ ಅಲ್ಲ, 40 ಮಿನಿಟ್ಸ್ ಆದಮೇಲೆ, ಊಟ ಆದಮೇಲೆ ತೊಗೋಬೇಕು. ಸೊ ನಾನಿದು 2 ಟೈಮು ತೊಗೊಳೋದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ಅರ್ಧ ಮಾತ್ರ ಕುಡಿದು ಹಂಗೆ ಅರ್ಧ ಇಟ್ಟಿರ್ತೀನಿ. ಊಟ ಆದಮೇಲೆ 40 ಮಿನಿಟ್ಸ್ ಬಿಟ್ಟು ಇದನ್ನು ಕುಡಿತೀನಿ, ಆಯಿತಾ. ಫಸ್ಟ್ ಇದನ್ನು ಕುಡಿದ್ಬಿಟ್ಟು ಆಮೇಲೆ ನೀರು ಕುಡಿಬೋದು ನೀವು, ಆ ಥರ. ಸೊ ಹೆಂಗೆ ಕುಡಿಬೇಕು ಅಂತಲೂ ಹೇಳ್ತೀನಿ ನೋಡಿ. ವಾವ್, ಆ್ಯಕ್ಚುಲಿ ನಿಮಗೆ ಹುಳಿ ಇರುತ್ತೆ, ಯಾಕೆಂದರೆ ನಿಂಬು ಹಾಕಿದ್ದೀವಿ, ಲೆಮನ್ ಹಾಕಿದ್ದೀವಿ, ಪ್ಲಸ್ ಆಮ್ಲದು ಒಂದು ಹುಳಿ ಬಂದಿರುತ್ತೆ. ಸೊ ಇದು ಸೂಪರ್ಬ್ ಆಗಿ ನಿಮ್ಗೆ ಅಮೇಝಿಂಗ್ ಆಗಿ ವರ್ಕ್ ಮಾಡುತ್ತೆ. ಆಮೇಲೆ ಹೇಳಿ ಹೇಗೆ ಬಂದಿತ್ತು ಅಂತ ಇದು ಮಾಡ್ಕೊಂಡಾದ್ಮೇಲೆ. ಸೊ ಏನು ಗೊತ್ತಾ, ನಾವು ಏನಾರ ಒಂದು ಮಾಡಬೇಕು ಅಂದರೆ ನಮ್ಮ ಒಂದು ಆಸೆನ, ಅಂದರೆ ಉಪ್ಪಾಗಲಿ ಸಕ್ಕರೆ ಆಗಲಿ ಅದನ್ನು ಬಿಡಬೇಕಾಗತ್ತೆ. ನಾನು ಆ್ಯಕ್ಚುಲಿ ಯಾವುದೇ ಒಂದು ಈ ಥರದ್ದು ಏನಾರ ಮಾಡ್ತಾ ಇರ್ತೀನಲ್ಲ ಫ್ರೆಂಡ್ಸ್, ನಾನು ಯಾವುದೇ ಒಂದು ಉಪ್ಪು ಹಾಕಲ್ಲ, ಸಕ್ಕರೆ ಹಾಕಲ್ಲ, ಹಾಗೆ ನಾನು ಟ್ರೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಈವನ್ ಗ್ರೀನ್ ಟೀನೂ ಕೂಡ ನಾನು ಹಾಗೆ ತೊಗೊಳ್ಳೋದು. ಸೊ ನೋಡಿ, ನಿಧಾನ ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ಏನು ಗೊತ್ತಾ ಫ್ರೆಂಡ್ಸ್, ಬ್ಯೂಟಿಫುಲ್ ಸ್ಕಿನ್ ಬೇಕು ಅಂದರೆ, ಮತ್ತು ವೆಯ್ಟ್ ಲಾಸ್ ಆಗಬೇಕು ಅಂದರೆ, ಕೂದಲು ತುಂಬ ಚೆನ್ನಾಗಿ ನಿಮಗೆ ತಿಕ್ಕಾಗಿ ದೊಡ್ಡದಾಗಿ ಅಂದರೆ ಉದ್ದವಾಗಿ ಬೆಳಿಬೇಕು ಅಂದರೆ, ಸೊ ನಂದು ನಿನ್ನೆ ಒಂದು ವ್ಲಾಗ್ ಮಾಡಿದ್ದೀನಿ, ಮೆಹಂದಿಗೆ ಯಾವ ಥರ ಕಲಿಸಿದ್ರೆ ತುಂಬ ದಿನದವರೆಗೂ ಕಪ್ಪ ಹಾಗೆ ಉಳ್ಕೊಳ್ಳುತ್ತೆ ಕೂದಲಲ್ಲಿ ಅಂತ. ಅದ್ರ ಜೊತೆಗೆ ಏನು ಗೊತ್ತಾ ಫ್ರೆಂಡ್ಸ್, ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ದಾಳಿಂಬೆದು ಸಿಪ್ಪೆ ನಾನು ಯೂಸ್ ಮಾಡಿರೋದ್ರಿಂದ ಕೆಲವ್ರಿಗೆ ಕೂದಲು ಉದ್ರೋಗ್ಬಿಟ್ಟಿರುತ್ತೆ ನೋಡಿ, ಬಾಲ್ಡ್ನೆಸ್ ಥರ ಆಗಿರುತ್ತೆ. ಹುಡುಗರಿಗೆ ನಾನು ಹೇಳೋದು, ಹುಡುಗರಿಗಾಗಲಿ ಹುಡುಗಿರ್ಗಾಗಲಿ, ಸೊ ಅಲ್ಲೆಲ್ಲ ಕೂದಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರದ್ದೊಂದು ರೆಮಿಡಿ ನೀವು ಟ್ರೈ ಮಾಡಿ, ಆಯಿತಾ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗಬೇಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಸೊ ಹೇಗಿತ್ತು ಅಂತಲೂ ಹೇಳಿ, ಆಯಿತಾ. ಏನು ಅಂದರೆ ತುಂಬ ಹುಳಿ ಇರುತ್ತೆ. ಆ್ಯಕ್ಚುಲಿ ನಾನು ಇದಕ್ಕೆ ಯಾವುದೇ ಒಂದು ಉಪ್ಪು ಏನೂ ಹಾಕಿಲ್ಲ, ಜಲ್ಜೀರಾ ಹಾಕಿರೋದ್ರಿಂದ ಅದರಲ್ಲಿ ಒಂಥರ ಇದ್ರದ್ದು ಅನ್ನಿಸ್ತಾ ಇದೆ. ಏನು ಅಂದರೆ ಜೀರಾದಿದೆ, ಅಜ್ವೈನ್ದಿದೆ, ಡ್ರೈ ಮ್ಯಾಂಗೋ ಹಾಕಿರೋದು, ಮತ್ತು ಬ್ಲ್ಯಾಕ್ ಪೆಪ್ಪರ್ ಹಾಕಿರೋದು. ಸೊ ಇದೆಲ್ಲ ನಮ್ಮದು ಗಟ್ ಹೆಲ್ತ್ ತುಂಬ ಚೆನ್ನಾಗಿ, ಈಗ ಹೊಟ್ಟೆದು ಸ್ಟಮಕ್ ಎಪಿಟೈಟ್ ಅಂತಾರೆ ನೋಡಿ, ಸೊ ಅದು ಬೇಗ ಹೊಟ್ಟೆ ಹಸುವಾಗೋದನ್ನು ಅದು ತಡೆಗಟ್ಟುತ್ತೆ, ಆ ಥರ, ಆಯಿತಾ. ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡಿ, ಓಕೆನಾ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.